ನಮಸ್ತೆ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಾಕ್ಕೊಳ್ಳಿ. ಬರೋಬ್ಬರಿ 2 ಗಂಟೆ 15 ನಿಮಿಷ ಪ್ರಧಾನಿ ನರೇಂದ್ರ ಮೋದಿ ಸ್ಪೀಚ್. ಮೋದಿ ಭಾಷಣಕ್ಕೆ ಕಾಯ್ತಿದ್ದು ಎನ್ನುವ ಹಾಗೆ ವಿಪಕ್ಷಗಳ ಪ್ರತಿಭಟನೆ, ಗದ್ದಲ, ಕೂಗುಮಾರಿ ಯಾವುದಕ್ಕೂ ಸೊಪ್ಪು ಹಾಕದ ಮೋದಿ ಆನೆ ನಡೆದಿದೆ ಹಾದಿ ಎನ್ನುವ ಹಾಗೆ ಭಾಷಣ ಮುಂದುವರಿಸಿ ತಿರುಗೇಟು ನೀಡಿದರೆ ವಿಪಕ್ಷ ನಾಯಕರು ಬೊಬ್ಬೆ ಹಾಕಿ ಸಾಕಾಗಿ ಹಾರಿದ್ದು ಬಾವಿಗೆ. ಮೋದಿಗೆ ಏನು ಅನಿಸಿತೋ ಏನು ಗೊತ್ತಿಲ್ಲ ರೀ. ಆದರೆ ಮೋದಿ ನೀರು ಕೊಟ್ಟಿದ್ದು, ವಿಪಕ್ಷ ಸದಸ್ಯರು ನೀರು ಕುಡಿದಿದ್ದು ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಹಾಗಾದರೆ ಸಂಸತ್ತಿನಲ್ಲಿ ಆಗಿದ್ದೇನು? ವಿಪಕ್ಷ ನಾಯಕರು ಗದ್ದಲ ಎಬ್ಬಿಸಿದ್ದೇಕೆ? ಬಾವಿಗಿಳಿದಿದ್ದೇಕೆ? ಮೋದಿ ನೀರು ಕೊಟ್ಟ ಪರಿ ಚಿಕ್ಕದಾಗಿ ವಿವರಿಸುವ ಕೆಲಸ ಇಲ್ಲಿದೆ. ಲೋಕಸಭೆಯಲ್ಲಿ ದ್ರೌಪದಿ ಮುರ್ಮು ಭಾಷಣದ ಮೇಲಿನ ವಂದನಾ ನಿರ್ಣಯದಲ್ಲಿ ಮೋದಿ 2 ಗಂಟೆ 15 ನಿಮಿಷ ಮಾತನಾಡಿದರು. ಯಾವಾಗ ಮೋದಿ ಭಾಷಣ ಮಾಡಲು ಶುರು ಮಾಡಿದ್ರು ಗದ್ದಲ, ಗೌಜು, ವರ್ಕೌಟ್ ಆಗಲ್ಲ ಅಂತ ವಿಪಕ್ಷ ಸದಸ್ಯರು ಬಾವಿಗಿಳಿದು ಪ್ರತಿಭಟನೆ ಆರಂಭಿಸಿದರು. 1-2 ನಿಮಿಷದ ಭಾಷಣ ಆಗಿದ್ದರೆ ಹೇಗಾಗ್ತಿತ್ತೋ ಏನು. ಗಂಟೆ ಗಟ್ಟಲೆ ಗದ್ದಲ, ಕೂಗಾಟ, ಕಿರಿಚಾಡಿದರೆ ಯಾರಿಗೆ ಬಾಯಿ ಒಣಗೋಲ್ಲ ಹೇಳಿ? ಅದೇನು ಹೇಳ್ತಾರಲ್ಲ, ಬಿಡಲಾರ ಜಾಗಕ್ಕೆ ಇರುವೆ ಬಿಟ್ಕೊಂಡ ಅಂತ. ಹಾಗೆ ವಿಪಕ್ಷ ನಾಯಕರಿಗಾಗಿದ್ದು ಅದೇ. ಆದರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿಪಕ್ಷ ನಾಯಕರಿಗೆ ಬಾವಿಯಿಂದ ತೆರಳಲು ಸೌಜನ್ಯವಾಗಿ ಸೂಚಿಸಿದರೂ ವಿಪಕ್ಷ ನಾಯಕರು ಕಿವಿ ಮೇಲೆ ಹಾಕಿಕೊಳ್ಳಿಲ್ಲ. ಗೋ ಮಣಿಪುರ, ಮಣಿಪುರ ವಾಂಟ್ ಜಸ್ಟಿಸ್, ಅಗ್ನಿವೀರ ಹೀಗೆ ಹಿಡ್ಕೊಂಡು ಘೋಷಣೆ ಕೂಗಿದ್ದೇ ಕೂಗಿದೆ. ಸ್ಪೀಕರ್ ಸೈಲೆಂಟ್ ಗೋ ಬ್ಯಾಕ್ ಅಂತ ಸೂಚಿಸಿದರೂ ಕೂಗಾಟ, ಹಾರಾಟ ಮಾತ್ರ ನಿಲ್ಲೇ ಇಲ್ಲ. ಪ್ರತಿಭಟನೆ, ಕೂಗು, ಕಿರಿಚಾಟ ಹೆಚ್ಚಾಗುತ್ತಿದ್ದರೂ ಲಕ್ಷಿಸದ ಮೋದಿ ಸುದೀರ್ಘ ಭಾಷಣಕ್ಕೆ ನಿಂತುಬಿಟ್ಟು ನೋಡಿ. ಸದನ ಬಾವಿಗೆ ಇಳಿದು ಪ್ರತಿಭಟಿಸಿದ ಕೆಲ ಸದಸ್ಯರು ಕಿರಿಚಿ ಸುಸ್ತಾಗಿದ್ದರು. ಇದನ್ನು ಗಮನಿಸಿದ ಮೋದಿ ತನಗೆ ನೀಡಿದ ನೀರು ಪ್ರತಿಪಕ್ಷದ ಸದಸ್ಯರಿಗೆ ನೀಡಿದರು. ಒಬ್ಬಿಬ್ಬರು ನೀರು ಕುಡಿದು ಸುಧಾರಿಸಿಕೊಂಡಿದ್ದೂ ಆಯಿತು. ಮೋದಿ ವಿರುದ್ಧ ವಿರೋಧ ಪಕ್ಷದ ಸಂಸದರಿಗೆ ಕುಡಿಯೋದಕ್ಕೆ ನೀರು ಕೊಟ್ಟಿದ್ದು, ನೀರು ಸ್ವೀಕರಿಸಿದ್ದು ಲಗೋರು ಮುಂದೆ ಎಡವಿ ಬಿದ್ದಾಗ ಆಯ್ತು ನೋಡಿ. ಮೋದಿ ನೀರು ಕೊಟ್ಟಿದ್ದು, ವಿಪಕ್ಷ ನಾಯಕರು ಕುಡಿದಿದ್ದು ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಅನೇಕರಿಂದ ಮೋದಿ ನಡೆಗೆ ತ್ಯಾಗನೀಯ ವ್ಯಕ್ತವಾಗಿದೆ. ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಮೋದಿಯವರ ಸರ್ವಾಧಿಕಾರಿ ಅಂತ ವಿಪಕ್ಷಗಳು ಕರೆದರೆ ಅವರು ತಮ್ಮ ಭಾಷಣಕ್ಕೆ ಅಡ್ಡಿಪಡಿಸುವ ವಿರೋಧ ಪಕ್ಷದ ಸಂಸದರಿಗೆ ನೀರು ನೀಡುತ್ತಾರೆ. ಮೋದಿ ನಡೆ ರಾಜ ನಡೆ, ಬಾಸ್ ನಡೆ ಎಂದು ಶ್ಲಾಘಿಸಿದ್ದಾರೆ. ವಿಪಕ್ಷದ ಗದ್ದಲದ ನಡುವೆಯೂ ಮೋದಿ ರಾಹುಲ್ ಗಾಂಧಿಗೆ ಮುಟ್ಟಿ ನೋಡಿಕೊಳ್ಳುತ್ತೆ ಟ್ಯಾಂಕ್ ಕೊಟ್ಟಿದ್ದಾರೆ. ಹಿಂದೆಲ್ಲ ರಾಹುಲ್ ಗಾಂಧಿಗೆ ಶಹಜಾದ ಅಂತ ಕರೆತಿದ್ದ ಮೋದಿ ವಿಪಕ್ಷ ನಾಯಕನ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ರಾಹುಲ್ ಗಾಂಧಿಗೆ ಬಾಲಕ್ ಬುದ್ಧಿಯನ್ನು ಹೊಸ ನಾಮಕರಣ ಮಾಡಿ ಸುಳ್ಳು ಹೇಳಿಕೆ ನೀಡುತ್ತಾರೆ. ಹಿಂದೂಗಳು ಹಿಂಸಾಚಾರಿಗಳೆಂದು ಹೀಗಳೆಯುತ್ತಾರೆ ಎಂದು ಜರಿದು ಯಾವುದಕ್ಕೂ ಜಗ್ಗುವುದಿಲ್ಲ, ಡೋಂಟ್ ಕೇರ್, ಬಗ್ಗುವುದೂ ಇಲ್ವಾ ಎನ್ನುವ ಸ್ಪಷ್ಟ ಸಂದೇಶ ವಿಪಕ್ಷಗಳಿಗೆ ನೀಡಿ ಮುಂದಿನ ದಿನಗಳು ಹೇಗಿರಲಿದೆ ಎನ್ನುವ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಆಳು ಕಾಳು ಎಲ್ಲ ಸವಲತ್ತು ಸಂಬಳ ಕೊಟ್ಟು ದೇಶ ಜನರ ಪರ ಕೆಲಸ ಮಾಡಿರುವಂಥ ಆರಿಸಿ ಕಳಿಸಿದ ನಾಯಕರ ನಡೆ ನೋಡಿದರೆ ಅಸಹ್ಯ ಆಗುತ್ತೆ. ಇಂಥವರ ನಾವು ಆರಿಸಿ ಕಳಿಸಿಕೊಟ್ಟೇವೆ ಅಂತ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಿದೆ. ಸ್ನೇಹಿತರೆ, ಇದಿಷ್ಟು ವಿಪಕ್ಷ ನಾಯಕರಿಗೆ ಮೋದಿ ನೀರು ಕುಡಿಸಿದ ಕತೆ. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.